Welcome to Techno Teachings. So today we are going to discuss on the topic ohm meters. As you know, ohm meter is used for measuring the value of resistance. And this particular type of ohm meter is being used in many electrical and electronic circuits to measure the value of resistance. So ಈ ಓಮ್ ಮೀಟರ್ ಅನ್ನೋದು ರೆಸಿಸ್ಟೆನ್ಸನ್ನು ಮೆಜರ್ ಮಾಡೋಕ್ಕೆ, ಪ್ರತಿರೋಧಕ ಶಕ್ತಿಯನ್ನು ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ಈ ಓಮ್ ಮೀಟರ್ಸ್ನಲ್ಲಿ 2 ಥರದಂಥ ಅಥವಾ 3 ಥರದಂಥ ಒಂದು ಟೈಪ್ಸ್ ಅಂತ ನಾವು ಹೇಳ್ಬೋದಲ್ಲಿ. ಸೊ ಒಂದು ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್, ಇನ್ನೊಂದು ಷಂಟ್ ಟೈಪ್ ಆಫ್ ಓಮ್ ಮೀಟರ್ ಮತ್ತು ಮಲ್ಟಿ ರೇಂಜ್ ಓಮ್ ಮೀಟರ್ಸ್ ಅಂದರೆ ಸ್ವಲ್ಪ ಮಾಡಿಫೈಡ್ ಅಥವಾ ಸುಧಾರಿಸಿದ ಓಮ್ ಮೀಟರ್ಸ್ ಅಂತ ನಾವು ಕರಿಬೋದು. ಮಲ್ಟಿ ರೇಂಜ್ ಜಾಸ್ತಿ, ಮಲ್ಟಿ ರೇಂಜ್ ಅಂದರೆ ಒಂದಕ್ಕಿಂತ ಹೆಚ್ಚು ರೇಂಜ್ ಹೊಂದಿರತಕ್ಕಂಥ ಮೀಟರ್ಸ್ ಅಂತ ನಾವು ಕರಿಬೋದು. ಇಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಟಾಪಿಕ್ ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ಸ್. ಸೀರೀಸ್ ಟೈಪ್ ಆಫ್ ಓಮ್ ಮೀಟ್ರು ಏನು ನೀವು ಇಲ್ಲಿ ನೋಡ್ತಾ ಇದ್ರಿ ಡಯಾಗ್ರಾಮ್, ಅದರ ಸರ್ಕ್ಯೂಟು ಮೀಟ್ರ್ ಅಥವಾ ಅದರ ಮೀಟ್ರ್ನ ಮೂಮೆಂಟ್ ಅಂತ ಏನು ಕರಿತೀವಿ. ಅಂದರೆ ಒಂದು ಮೂಮೆಂಟ್ ಯೂಸ್ ಮಾಡಿರ್ತಾರೆ ಇಲ್ಲಿ, ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್, PMMC ಮೂಮೆಂಟ್ ಅಂತ ಹೇಳಿ. ಅಂದರೆ ಮೂವಿಂಗ್ ಐರನ್ನು ಮತ್ತು ಮೂವಿಂಗ್ ಕಾಯಿಲ್ ಅಂತ ಬರುತ್ತೆ. ಅದೇ ರೀತಿ ಇದು ಕೂಡ ಪರ್ಮನೆಂಟ್ ಮ್ಯಾಗ್ನೆಟ್ ಮೂವಿಂಗ್ ಕಾಯಿಲ್ ಮೂಮೆಂಟು ಅಥವಾ ಡಿ-ಆರ್ಸ್ನಾವೆಲ್ ಮೂಮೆಂಟ್ ಅಂತ ಕರಿತೀವಿ. ಅದೇ ಇದು ಈ ಒಂದು ಮೀಟ್ರಿಗೆ ಮೇನ್ ರೀಡಿಂಗ್ಸನ್ನು ಒದಗಿಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ಇಲ್ಲಿ ಮೀಟ್ರ್ ಅಥವಾ ಮೂಮೆಂಟು ಸಪ್ಲೈ ಸೀರೀಸ್ ಆಗಿರುತ್ತೆ, ಅದಕ್ಕೆ ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ ಅಂತ ಕರಿತೀವಿ. ಓಕೆ, ಷಂಟ್ ಟೈಪ್ ಆಫ್ ಓಮ್ ಮೀಟರ್ನಲ್ಲಿ ಇದು ಪ್ಯಾರಲಲ್ ಆಗಿ ಕನೆಕ್ಷನ್ ಆಗುತ್ತೆ ಸಪ್ಲೈ ಜೊತೆ, ಬ್ಯಾಟ್ರಿ ಜೊತೆ. ಇಲ್ಲಿ ಈ ಡಯಾಗ್ರಾಮನ್ನು ನಿಮಗೆ ಸ್ವಲ್ಪ ವಿವರಿಸ್ತೀವಿ. ಇಲ್ಲಿ ಎಮ್ ಅಂದರೆ ಮೀಟ್ರು, ಆ ಮೀಟ್ರಿಗೆ ಒಂದು ಮೀಟ್ರ್ ರೆಸಿಸ್ಟೆನ್ಸ್ ಇರುತ್ತೆ, ಅದಕ್ಕೆ RM ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಇಲ್ಲಿ R2 ಅಂತ ಇರುತ್ತೆ, ಅದು ಪ್ಯಾರಲಲ್ ಆಗಿ ಯಾವತ್ತೂ ಕೂಡ ಸೀರೀಸ್ ಟೈಪ್ ಆಫ್ ಮೀಟರ್ನಲ್ಲಿ ಅದು ಪ್ಯಾರಲಲ್ ಆಗಿ ಕನೆಕ್ಷನ್ ಮಾಡಿರ್ತಾರೆ ಮೀಟರ್ ಜೊತೆ. ಸೊ ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ ಟು ಅಡ್ಜಸ್ಟ್ ದಿ ಝೀರೋ ವ್ಯಾಲ್ಯೂ. ಸೊ ಮೀಟ್ರು ಸಪೋಸ್ ಯಾವುದೇ ಒಂದು ಸಂದರ್ಭದಲ್ಲಿ ಅದು 0 ಪಾಯಿಂಟ್ ಏನು ಮಾರ್ಕಿಂಗ್ ಇರುತ್ತಲ್ಲ ಸ್ಕೇಲ್ನಲ್ಲಿ, ಆ 0ಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. 0 ಕರೆಕ್ಟರ್ ಅಥವಾ 0 ಅಡ್ಜಸ್ಟ್ಮೆಂಟ್ ಅಂತ ಕರಿ. ಮುಂದೆ ಒಂದು ಲಿಮಿಟಿಂಗ್ ರೆಸಿಸ್ಟರ್ ಇರುತ್ತೆ ಸೀರೀಸ್ ಆಗಿ, ಅದು ಕರೆಂಟನ್ನು ಲಿಮಿಟ್ ಮಾಡುತ್ತೆ, ಫ್ಲೋಯಿಂಗ್ ಅದಕ್ಕೊಂದು ಲಿಮಿಟೇಷನ್ ಅಂತ ಒದಗಿಸುತ್ತೆ. A ಮತ್ತು B ಪಾಯಿಂಟ್ಸು ಇವು ನಾವು ಅನ್ನೋನ್ ರೆಸಿಸ್ಟೆನ್ಸನ್ನು ರೆಸಿಸ್ಟರ್ನ ಕನೆಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ 2 ಪಾಯಿಂಟ್ಸ್ಗಳು. ಈ ಬಂದು ಈ ಸಂಪೂರ್ಣ ಮೀಟರ್ಗೆ ಒದಗಿಸ್ತಕ್ಕಂಥ ಸಪ್ಲೈ E ಅಂದರೆ ಬ್ಯಾಟ್ರಿ. ಈ ಮುಖಾಂತರ ಅಥವಾ ವೋಲ್ಟೇಜ್, ಈ ಬ್ಯಾಟ್ರಿ ವೋಲ್ಟೇಜ್ ಮುಖಾಂತರ ಈ ಮೀಟ್ರ್ ಕಾರ್ಯನಿರ್ವಹಿಸುತ್ತೆ. ಓಕೆ, ಇದು ಈ ಒಂದು ಚಿತ್ರದ ಅಥವಾ ಈ ಒಂದು ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ನ ಸರ್ಕ್ಯೂಟ್ನ ಒಂದು ವಿವರಣೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೀಟ್ರ್ ಯಾವತ್ತಿಗೂ ಕೂಡ ಸೀರೀಸ್ ಆಗಿ ಕನೆಕ್ಷನ್ ಮಾಡಿರ್ತಾರೆ ಬ್ಯಾಟ್ರಿ ಜೊತೆ, ಅದಕ್ಕೆ ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ ಅಂತ ಕರಿತೀವಿ. ಇದರ ಒಂದು ವರ್ಕಿಂಗ್ ಪ್ರಿನ್ಸಿಪಲ್ಲು, ಆಮೇಲೆ ಇದರ ಒಂದು ಸ್ಕೇಲು ನೋಡಿಬಿಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ದಿ ಸ್ಕೇಲ್ ಆಫ್ ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್. ಓಕೆ, 0 lying in right hand position and high resistance or infinite resistance marked in left hand position. ಸರಿಯಾಗಿ ತಿಳ್ಕೊಳ್ಳಿ, 0 ಪೊಸಿಷನ್, 0 ಮಾರ್ಕಿಂಗು, 0 ರೆಸಿಸ್ಟೆನ್ಸ್ ಮಾರ್ಕಿಂಗು ಮೀಟರ್ನ ರೈಟ್ ಹ್ಯಾಂಡ್ ಸೈಡ್ ಇರುತ್ತೆ. ಇನ್ಫೈನೈಟ್ ಅಥವಾ ಹೈ ವ್ಯಾಲ್ಯೂ ರೆಸಿಸ್ಟೆನ್ಸ್ ಮಾರ್ಕಿಂಗು ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ. ಓಕೆ, ಈಗ ವರ್ಕಿಂಗ್ ಈ ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ ವರ್ಕಿಂಗನ್ನು 2 ಪಾಯಿಂಟ್ ಮುಖಾಂತರ ನಾವು ಹೇಳ್ಬೋದು. ಒಂದು ಫಸ್ಟ್ ಪಾಯಿಂಟು, ವೆನ್ A and B points are shorted.
ಎ ಮತ್ತು ಬಿ ಪಾಯಿಂಟನ್ನು ಶಾರ್ಟ್ ಮಾಡಿದಾಗ, ವೆನ್ ಎ ಆ್ಯಂಡ್ ಬಿ ವ್ಯಾಲ್ಯೂ is shorted, so in that particular instant of time there is the flow of high current in this particular circuit. So that indicates 0 in the resistance value or in that particular scale. ನೋಡಿ, ಮೀಟರ್ನಲ್ಲಿ ಇದನ್ನು ಶಾರ್ಟ್ ಮಾಡಿದಾಗ, ಎ ಮತ್ತು ಬಿ ಶಾರ್ಟ್ ಮಾಡಿದಾಗ ಮೀಟರ್ನಲ್ಲಿ ಜಾಸ್ತಿ ಕರೆಂಟು ಅಂದರೆ ಈ ಸೋರ್ಸ್ ಅಂದರೆ ಈ ಬ್ಯಾಟ್ರಿ ಮುಖಾಂತರ ವೋಲ್ಟೇಜು ಮೀಟ್ರ್ ಮೂಲಕ ಮತ್ತು ಲಿಮಿಟಿಂಗ್ ರೆಸಿಸ್ಟೆನ್ಸ್ ಮೂಲಕ ಅದು ಎ ಮತ್ತು ಬಿ ಪಾಯಿಂಟನ್ನು ಪಾಸ್ ಆಗಿ ಅಥವಾ ಅದರ ಮುಖಾಂತರ ತನ್ನ ಸರ್ಕಿಟನ್ನು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಇದರ ಅರ್ಥ ಕರೆಂಟ್ ಸಲೀಸಾಗಿ ಈ ಒಂದು ಸರ್ಕಿಟ್ನಲ್ಲಿ ಹರಿತಾ ಇರುತ್ತೆ ಯಾವಾಗ ಎ ಮತ್ತು ಬಿ ಪಾಯಿಂಟನ್ನು ಶಾರ್ಟ್ ಮಾಡಿದಾಗ. ಆವಾಗ ನಾವೇನು ಗಣನೆಗೆ ತೊಗೊತೇವೆ ಅಂದರೆ ಕರೆಂಟು ಫ್ಲೋ ಆಗ್ತಾ ಇದೆ ಅಂತ ಅದು ಮೀಟರ್ ಕನ್ಸಿಡರ್ ಮಾಡುತ್ತೆ. ನಾವು ತಗೊಳ್ಳೋದು ಅದು ಮೂವ್ ಆಗ್ತಾ ಇರುತ್ತೆ, ಆ ಮೀಟ್ರ್ ಮೂವ್ ಆಗುತ್ತೆ, ತನ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ಲಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಮೂವ್ ಆಗಿ ತನ್ನ ಒಂದು ನಿರ್ದಿಷ್ಟ ಕರೆಂಟ್ ಏನಿರುತ್ತಲ್ಲ ಆ ಪಾಯಿಂಟಿಗೆ ಅದು ಬಂದು ತಾಕುತ್ತೆ. ಓಕೆ, ಇಟ್ ಮೀಟ್ಸ್ ದ್ಯಾಟ್ ಪರ್ಟಿಕ್ಯುಲರ್ ಹೈ ಕರೆಂಟ್ ವ್ಯಾಲ್ಯೂ ರೇಂಜ್. ಸೊ ಸ್ಕೇಲ್ನಲ್ಲಿ ಇಲ್ಲಿ ನೋಡಿ, ಲೆಫ್ಟ್ ಟು ರೈಟ್ ಮೂವ್ ಆದಾಗ ಕರೆಂಟ್ ಜಾಸ್ತಿ ಆಗಿ ಅದು ಮೂವ್ ಆಗಿರುತ್ತೆ. ಆದರೆ ಬದಲಾಗಿ ನಾವು ಸ್ಕೇಲ್ನಲ್ಲಿ ಇಲ್ಲಿ 0 ಅಂತ ತೊಗೊಂಡಿದ್ವಿ. ಓಕೆ, ಸೊ 0. ಸೊ ಆವಾಗ ನಾವೇನು ತಿಳ್ಕೋಬೇಕು, ಈ ಲೆಫ್ಟ್ ಹ್ಯಾಂಡ್ ಸೈಡ್ಲಿಂದ ರೈಟ್ ಹ್ಯಾಂಡ್ ಸೈಡ್ಗೆ ಈ ಒಂದು 0 ಪಾಯಿಂಟ್ ಇಲ್ಲಿ ತಲುಪಿದಾಗ ಮೀಟ್ರ್ನಲ್ಲಿ ಜಾಸ್ತಿ ಕರೆಂಟ್ ಫ್ಲೋ ಆಗಿದೆ. ಅದು ತೋರಿಸುವಂಥದ್ದು 0 ರೆಸಿಸ್ಟೆನ್ಸ್ ತೋರಿಸಿರುತ್ತೆ. ಅಂದರೆ 0 ರೆಸಿಸ್ಟೆನ್ಸ್ ಓಮ್ಸ್ ಲಾ ಏನು ಪ್ರಕಾರ 0 ರೆಸಿಸ್ಟೆನ್ಸ್ ಇದ್ದಾಗ ಕರೆಂಟು ಗರಿಷ್ಠ ಮಟ್ಟದಲ್ಲಿ ಇರುತ್ತೆ. ಓಕೆ, ಅದಕ್ಕಾಗಿ ಕರೆಂಟ್ ಸಲೀಸಾಗಿ ಪಾಸ್ ಆಗುತ್ತೆ, ಅದು 0 ತೋರಿಸುತ್ತೆ. ಈಗ ಎರಡನೇ ಪಾಯಿಂಟ್ ಎ ಮತ್ತು ಬಿ ಓಪನ್ ಮಾಡ್ತೀನಿ. ಸೊ ಓಪನ್ ಆದಾಗ ಯಾವುದೇ ಕರೆಂಟು ಈ ಒಂದು ಸರ್ಕ್ಯೂಟ್ನಲ್ಲಿ ಫ್ಲೋ ಆಗಲ್ಲ. ಬಿಕಾಸ್ ದ ಲಿಂಕ್ ಈಸ್ ಬೀನ್ ಬ್ರೋಕನ್, ದ ಲಿಂಕ್ ಈಸ್ ಬೀನ್ ಕಟ್ ಡೌನ್. ಆ ಲಿಂಕನ್ನು ಇಲ್ಲಿ ನಾವು ತಪ್ಪಿಸಿದ್ದೀವಿ, ಎ ಮತ್ತು ಬಿ ಪಾಯಿಂಟ್ ಲಿಂಕನ್ನು ತಪ್ಪಿಸಿದ್ದೀವಿ, ಕರೆಂಟ್ ಫ್ಲೋ ಆಗಲ್ಲ. ಸೊ ವೆನ್ ದೇರ್ ಇಸ್ ನೋ ಕರೆಂಟ್ ಫ್ಲೋಯಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಸರ್ಕ್ಯೂಟ್, ದೇರ್ ಇಸ್ ನೋ ಕ್ವಶನ್ ಆಫ್ ಡಿಫ್ಲೆಕ್ಷನ್. ಅಲ್ಲಿ ಡಿಫ್ಲೆಕ್ಷನ್ ಆಗುವಂಥ ಪ್ರಶ್ನೆನೇ ಬರೋಲ್ಲ. ಸೊ ಆವಾಗ ಮೀಟ್ರು ತನ್ನ ಒಂದು ಒರಿಜಿನಲ್ ಪೊಸಿಷನನ್ನು ಕೈಕೊಂಡಿರುತ್ತೆ. ಇಲ್ಲಿ ಒರಿಜಿನಲ್ ಪೊಸಿಷನ್ ಅಂದರೆ ಯಾವುದು ಹೇಳಿ ಇಲ್ಲಿ? ಸೊ ಈ ಒಂದು ಪಾಯಿಂಟ್ ಇದು ಇನ್ಫೈನೈಟ್ ಅಂತ ನಾವು ಕರಿತೀವಿ. ಓಕೆ, ಓಮ್ಸ್ 10K ಹತ್ತಿರ ಏನಿದೆಲ್ಲ ಇನ್ಫೈನೈಟ್, ಇದು ಒರಿಜಿನಲ್ ಪೊಸಿಷನ್. ಇಲ್ಲಿ ಯಾವುದೇ ಕರೆಂಟ್ ಫ್ಲೋ ಆದಾಗ ಮೀಟರ್ನ ಸ್ಥಿತಿ ಈ ರೀತಿ ಇರುತ್ತೆ. ನಾವು ಅದನ್ನು ತೊಗೊಳ್ತೀವಿ ಹೈ ರೆಸಿಸ್ಟೆನ್ಸ್ ಅಂತ ತೊಗೊತೀವಿ. ಸೊ ಯಾವಾಗ ರೆಸಿಸ್ಟೆನ್ಸ್ ಹೈ ಇರುತ್ತೆ ಓಮ್ಸ್ ಲಾ ಪ್ರಕಾರ ಕರೆಂಟಲ್ಲಿ ಅತ್ಯಂತ ಕಡಿಮೆ ಇರ್ಬೋದು ಅಥವಾ ಇರಲಿಕ್ಕಿಲ್ಲ. ಓಕೆ, ಸೊ ಇದು ನಮ್ಮ ಒಂದು ಈ ಸೀರೀಸ್ ಮೀಟರ್ನ ಕಾರ್ಯವೈಖರಿ ಅಂತ ಹೇಳ್ಬೋದು. 2 ಪಾಯಿಂಟಿನ ಮೂಲಕ ನಿಮಗೆ ತಿಳಿಸಿದ್ದೆ ನಾನು ಇಲ್ಲಿ. ಸೊ ಈಗ ಮೂರನೇದು ನಾವು ನೋಡೋದಾದರೆ, ನಾವು ಬೇರೆ ಅನ್ನೋನ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಗೊತ್ತಿರೋದಂಥ ವ್ಯಾಲ್ಯೂವನ್ನು ಹೇಗೆ ಕಂಡುಹಿಡಿತೀವಿ? ಸೊ ಯಾವುದೇ ಒಂದು ನಮಗೆ ಗೊತ್ತಿರತಕ್ಕಂಥ ರೆಸಿಸ್ಟೆನ್ಸನ್ನು ನಾವು ಎ ಮತ್ತು ಬಿ ಪಾಯಿಂಟ್ನಲ್ಲಿ ಕನೆಕ್ಷನ್ ಮಾಡಿದಾಗ, ಸೊ ದ್ಯಾಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ರೆಸಿಸ್ಟೆನ್ಸ್ ಅಥವಾ ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ಒಂದು ಕರೆಂಟು ಮೀಟ್ರ್ ಮೂಲಕ ಅಥವಾ ಡಿಫ್ಲೆಕ್ಷನ್ ಮೂಲಕ ಅದು ತೋರಿಸುತ್ತೆ. ಡಿಫ್ಲೆಕ್ಷನ್ ಆಗಿ ಅದು ಇಂಡಿಕೇಟ್ ಮಾಡುತ್ತೆ. ಆವಾಗ ಅದು ಎಲ್ಲಿ ಬಂದು ಆ ಒಂದು ಪಾಯಿಂಟರ್ ಯಾವ ಒಂದು ರೀಡಿಂಗ್ಸ್ ಮೇಲೆ ಬಂದು ನಿಲ್ಲುತ್ತಲ್ಲ ಅಲ್ಲಿ ನಾವೇನು ತೊಗೊಳ್ತೀವಿ, ಇಷ್ಟು ಓಮ್ಸ್ ಇದೆ ಅಂತ ನಾವು ತೊಗೊಳ್ತೀವಿ. ಆದರೆ ಅದರ ಹಿನ್ನೆಲೆ ಇಷ್ಟು ಕರೆಂಟ್ ಇದೆ ಅಂತ ಆ ಮೀಟರ್ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಇಷ್ಟು ಓಮ್ಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸಪೋಸ್ ಈಗ 20 ಓಮ್ಸ್ ಕನೆಕ್ಷನ್ ಮಾಡಿದ್ದೆ ಅಂದರೆ ಮೀಟ್ರು 20 ತನಕ ಬರುತ್ತೆ. ಅಂದರೆ ಅದು IFSD.
ಅದಕ್ಕೆ ಗರಿಷ್ಠ ಮಟ್ಟ ಅಷ್ಟು ಕರೆಂಟ್ ಸಿಗುತ್ತೆ. 0 ಆಗಲಿಲ್ಲ ಇವಾಗ. ಸೊ ಇಲ್ಲಿ 0 ಇತ್ತು, ಇನ್ಫೈನೈಟ್ ಕರೆಂಟ್ ಸಾಕಷ್ಟು ಮಟ್ಟಿಗೆ ಗರಿಷ್ಠ ಮಟ್ಟ ತಲುಪಿತು. ಇಲ್ಲಿ 0 ಬಂದು ಇಲ್ಲಿ ಈ ಪಾಯಿಂಟಿಗೆ. ಈಗ ನಾನೇನು ಮಾಡ್ತಾಯಿದ್ದೀನಿ, 20 ಓಮ್ಸ್ ರೆಸಿಸ್ಟೆನ್ಸನ್ನು ಕನೆಕ್ಷನ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ರೆಸಿಸ್ಟೆನ್ಸ್ ಇಲ್ಲಿ ಸ್ವಲ್ಪ ಹೆಚ್ಚಾಯಿತು, ರೈಟ್. 0ಕ್ಕಿಂತ ರೆಸಿಸ್ಟೆನ್ಸ್ ಹೆಚ್ಚಾಯಿತು. ಸೊ 20 ತೋರಿಸುತ್ತೆ. ಇಲ್ಲಿ ಗರಿಷ್ಠ ಇದ್ದಿದ್ದು ನೋಡಿ, ರೆಸಿಸ್ಟೆನ್ಸ್ ಹೆಚ್ಚಾಯಿತು, ಕರೆಂಟಿನ ವ್ಯಾಪ್ತಿ ಕಡಿಮೆ ಆಯಿತು ಇವಾಗ. ಸೊ ಇಲ್ಲಿ ಜಾಸ್ತಿ ತೋರಿಸಿತ್ತು ಇವಾಗ ಕರೆಂಟ್. ಆವಾಗ ಇಲ್ಲಿ ಬಂದಿತ್ತು ಮೀಟ್ರು, ಈಗ 0ಕ್ಕೆ ಬಂದಿಲ್ಲ. ಯಾಕಂದರೆ ಅಲ್ಲಿ ಒಂದು ಪ್ರತಿರೋಧಕ ಶಕ್ತಿ ಒಂದು ತಡೆಗೋಡೆಯಾಗಿ ನಿಂತಿದೆ ಅಲ್ಲಿ, ರೈಟ್. ಸೊ 20 ಓಮ್ಗೆ ಅದು ತೋರಿಸುತ್ತೆ. ಸೊ ಹೀಗಾಗಿ ನಾವೊಂದು ನಿರ್ದಿಷ್ಟ ಯಾವುದೇ ಒಂದು ವ್ಯಾಲ್ಯೂವನ್ನು ಕಂಡುಹಿಡಿಯಬಹುದು, ಅನ್ನೋನ್ ರೆಸಿಸ್ಟೆನ್ಸನ್ನು ವ್ಯಾಲ್ಯೂವನ್ನು ಅದನ್ನು ಕಂಡುಹಿಡಿಯಬಹುದು. ಇದು ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ನ ಒಂದು ಕಾರ್ಯವೈಖರಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಷಂಟ್ ಟೈಪ್ ಆಫ್ ಓಮ್ ಮೀಟರ್ಸ್ ಬಗ್ಗೆ ನೋಡೋಣ. ಷಂಟ್ ಟೈಪ್ ಆಫ್ ಓಮ್ ಮೀಟರ್ಸ್ನಲ್ಲಿ ಅದರಲ್ಲಿ ಕೂಡ PMMC ಮೂಮೆಂಟನ್ನು ಯೂಸ್ ಮಾಡಿರ್ತೀವಿ. ಸೊ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ನಾವಿಲ್ಲಿ ನೋಡ್ಬೋದು. ಷಂಟ್ ಟೈಪ್ ಆಫ್ ಓಮ್ ಮೀಟರ್ಸ್ನಲ್ಲಿ ಮೀಟ್ರು ಸಪ್ಲೈ ಜೊತೆ ಇಟ್ ಈಸ್ ಬೀನ್ ಕನೆಕ್ಟೆಡ್ ಪ್ಯಾರಲಲ್ ವಿತ್ ಬ್ಯಾಟ್ರಿ, ಆ್ಯಂಡ್ ದಿಸ್ ಲಿಮಿಟಿಂಗ್ ರೆಸಿಸ್ಟರ್, zero correction register is been connected in series with the meter, right? So better keep in mind, in shunt type of ohm meter, the meter which is indicated as M in the figure, so this is being connected parallelly with the battery voltage or battery. Other than this, there is a inclusion of switch in this particular circuit. ಒಂದು ಸ್ವಿಚ್ ಇರುತ್ತೆ, ಅಲ್ಲಿ ಯಾವುದೇ ಸ್ವಿಚ್ ಸೀರೀಸ್ ಟೈಪ್ ಆಫ್ ಓಮ್ ಮೀಟರ್ನಲ್ಲಿ ಇರೋದಿಲ್ಲ. ಆದರೆ ಇಲ್ಲಿ ಷಂಟ್ ಟೈಪ್ ಆಫ್ ಓಮ್ ಮೀಟರ್ನಲ್ಲಿ ಒಂದು ಸ್ವಿಚ್ಚನ್ನು ಅಳವಡಿಸಿರ್ತಾರೆ. ಸೊ ಲೆಟ್ ಅಸ್ ಸಿ ದ ವರ್ಕಿಂಗ್ ನೋಡೋಣ. ಇಲ್ಲಿ ಎ ಮತ್ತು ಬಿ ಪಾಯಿಂಟು, ಅದೇ ಎರಡು ಪಾಯಿಂಟನ್ನು ನಾನು ಆ ಒಂದು ಪಾಯಿಂಟನ್ನು ಆಧಾರವಾಗಿ ಇಟ್ಕೊಂಡೇ ನಾನಿಲ್ಲಿ ಡಿಸ್ಕ್ರೈಬ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ತಮ್ಮ ಎ ಆ್ಯಂಡ್ ಬಿ ಪಾಯಿಂಟ್ ಶಾರ್ಟ್ ಮಾಡಿದಾಗ ಮೀಟ್ರ್ನಲ್ಲಿ ಯಾವುದೇ ಕರೆಂಟು ಫ್ಲೋ ಆಗಲ್ಲ. ಇದು ಅದರ ಒಂದು ತದ್ವಿರುದ್ಧ. ಇಟ್ ಈಸ್ ಟೋಟಲಿ, ದ ವರ್ಕಿಂಗ್ ಈಸ್ ಟೋಟಲಿ ರಿವರ್ಸ್ ಕಂಪೇರ್ಡ್ ಟು series type of ohm meter, in shunt type of ohm meter. So what happens when A and B point is shorted, the meter current is totally zero. Meter ನಲ್ಲಿ ಯಾವುದೇ ಕರೆಂಟ್ ಫ್ಲೋ ಆಗಲ್ಲ, because the circuit is not been completed. ಸೊ ಇಲ್ಲಿ ಎರಡು ಕರೆಂಟಿನ ಒಂದು ವಿಂಗಡಣೆ ಆಗ್ತಾ ಹೋಗುತ್ತೆ ಪ್ಯಾರಲಲ್ನಲ್ಲಿ, ಬಿಕಾಸ್ ಇದು ಒಂದು ನೆಟ್ವರ್ಕು ಮತ್ತು ಇದು ಒಂದು ನೆಟ್ವರ್ಕ್. ಸೊ ಇಲ್ಲಿ ಶಾರ್ಟ್ ಮಾಡಿದಾಗ ಟೋಟಲ್ ಕರೆಂಟು 0 ಇರುತ್ತೆ. ಆವಾಗ ತೋರಿಸುವಂಥದ್ದು ಇಲ್ಲಿ ಷಂಟ್ ಟೈಪ್ ಆಫ್ ಓಮ್ ಮೀಟರ್ನಲ್ಲಿ ಸ್ಕೇಲು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಏನಿರುತ್ತೆ ನೋಡಿ, 0 ಮಾರ್ಕಿಂಗ್ ಆ್ಯಟ್ ಲೆಫ್ಟ್ ಹ್ಯಾಂಡ್ ಸೈಡ್, ಅಂದರೆ ನೋ ಕರೆಂಟ್ ಇದ್ದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ತೋರಿಸುತ್ತೆ. ಆ್ಯಂಡ್ ಇನ್ಫೈನೈಟ್ ಮಾರ್ಕ್ ಆ್ಯಟ್ ರೈಟ್ ಹ್ಯಾಂಡ್ ಸೈಡ್, ಫುಲ್ ಸ್ಕೇಲ್ ಕರೆಂಟ್, ಜಾಸ್ತಿ ಕರೆಂಟ್ ಫ್ಲೋ ಆದಾಗ ಅದು ರೈಟ್ ಹ್ಯಾಂಡ್ ಸೈಡಲ್ಲಿ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ವೆನ್ ಮೆಜರಿಂಗ್ ದ ರೆಸಿಸ್ಟೆನ್ಸ್ ಆಫ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್, ದ ಕರೆಂಟ್ ಫ್ಲೋಸ್ ಡಿವೈಡ್ಸ್ ಇನ್ ರೇಷಿಯೋ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೀಟರ್ ರೆಸಿಸ್ಟೆನ್ಸ್ ಆ್ಯಂಡ್ ಅನ್ನೋಡ್ ಅಕಾರ್ಡಿಂಗ್ ಟು ದ ಪಾಯಿಂಟರ್ takes an intermediate position. ಇದರ ಅರ್ಥ ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ಫೈನೈಟ್ 0 ಇದ್ದಾಗ ಇಲ್ಲಿ ಕನೆಕ್ಷನ್ ಮಾಡಿದಾಗ ಮೀಟರ್ನಲ್ಲಿ ಕರೆಂಟ್ 0 ತೋರಿಸುತ್ತೆ. ನೆಕ್ಸ್ಟ್ ನಾನು ಓಪನ್ ಮಾಡಿದಾಗ ಮೀಟರ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಮೀಟರ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇದನ್ನು ನಾನು ಓಪನ್ ಮಾಡಿದಾಗ, ಈ ಎರಡು ಪಾಯಿಂಟ್ ಓಪನ್ ಮಾಡಿದಾಗ
ಅಥವಾ ಯಾವುದೇ ಕನೆಕ್ಷನ್ ಇಲ್ಲದೆ ಇದ್ದಾಗ ಮೀಟ್ರ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಆ ಒಂದು ಕರೆಂಟ್ ಫ್ಲೋ ಆದಂಥ ಕರೆಂಟು ನಮಗೆ ಹೈ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನು ತೋರಿಸುತ್ತೆ. ಅಥವಾ ಅದ್ರ ಮೂಲಕ ನಾವು ಅದನ್ನು ಮಾರ್ಪಾಡು ಏನು ಕರಿತೀವಲ್ಲ, ಸ್ಕೇಲ್ನ ಒಂದು ಕನ್ವರ್ಟ್ ಮಾಡ್ತೀವಿ ನಾವು. ಓಕೆ, ರೆಸಿಸ್ಟೆನ್ಸ್ ರೇಂಜನ್ನಾಗಿ. ಸೊ ಇದು ಓಮ್ಸ್ ತೋರಿಸುತ್ತೆ, ರೈಟ್. ಸೊ ಇದು ಶಂಟ್ ಟೈಪ್ ಆಫ್ ಓಮ್ ಮೀಟರ್ಸು. ಇಲ್ಲಿ ಕರೆಂಟಿನ ಒಂದು ವಿಂಗಡಣೆ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇದು ನಿಮ್ಮ ಸ್ಕೇಲ್. ಇಲ್ಲಿ ಒಂದು 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಮೀಟರ್ನಲ್ಲಿ ಎ ಮತ್ತು ಬಿ ಪಾಯಿಂಟ್ ಶಾರ್ಟ್ ಆದಾಗ ಕರೆಂಟ್ 0 ಇರುತ್ತೆ, 0 ತೋರಿಸುತ್ತೆ. ಎ ಮತ್ತು ಬಿ ಪಾಯಿಂಟು ಓಪನ್ ಆದಾಗ ಕರೆಂಟ್ನಲ್ಲಿ ಒಂದು ಹರಿಯುವಿಕೆ ಉಂಟಾಗುತ್ತೆ. ಆವಾಗ ಅದು ಇನ್ಫೈನೈಟ್ ರೆಸಿಸ್ಟೆನ್ಸ್ ತೋರಿಸುತ್ತೆ. ಸೊ ಇಲ್ಲಿ ವ್ಯಾಲ್ಯೂ ಕನೆಕ್ಷನ್ ಮಾಡಿದಾಗ ಏನಾಗುತ್ತೆ? ಸೊ ವ್ಯಾಲ್ಯೂ ಕನೆಕ್ಷನ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಕರೆಂಟು ಫ್ಲೋ ಆಗುತ್ತೆ. ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ರೆಸಿಸ್ಟೆನ್ಸ್ ಮೂಲಕ ಆ ಪರ್ಟಿಕ್ಯುಲರ್ ವ್ಯಾಲ್ಯೂ ಅಲ್ಲಿ ಫ್ಲೋ ಆಗುತ್ತೆ. ಆವಾಗ ಇಂತಿಷ್ಟು ವ್ಯಾಲ್ಯೂ ಇದೆ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ, ತೋರಿಸುತ್ತೆ. ಅದಕ್ಕೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ ಅಂತ ಅಥವಾ ಇಂಟರ್ಮೀಡಿಯೇಟ್ ಪೊಸಿಷನ್ಸ್ ಅಂತ ನಾವು ಕರಿತೀವಿ. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮೀಟರ್ ರೆಸಿಸ್ಟೆನ್ಸ್ ಆ್ಯಂಡ್ ಅನ್ನೋನ್ ರೆಸಿಸ್ಟೆನ್ಸ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಶಂಟ್ ಟೈಪ್ ಆಫ್ ಓಮ್ ಮೀಟರ್ಸ್. So this is all about shunt type of ohm meter.